ನಮಸ್ಕಾರ ಬಂಧುಗಳೇ, ದಾರಿದೀಪ ನ್ಯೂಸ್ಗೆ ಸ್ವಾಗತ. ಇವತ್ತಿನ ವಿಷಯ ಸಂಸ್ಕೃತಿಯ ಹಂತಕರು, ಸಿನಿಮಾ ಧಾರಾವಾಹಿಗಳ ಬಣ್ಣದ ವಿಕೃತಿ ಮತ್ತು ನಾಶವಾಗುತ್ತಿರುವ ಸಮಾಜ ಅನ್ನೋ ವಿಷಯದ ಬಗ್ಗೆ. ನಮಸ್ಕಾರ. ಇವತ್ತು ನಾನು ಮಾತಾಡ್ತಿರೋದು ನಮ್ಮ ಸಮಾಜಕ್ಕೆ ಹಿಡಿದಿರೋ ಕ್ಯಾನ್ಸರ್ ಬಗ್ಗೆ. ಅದೇ ಈ ಬಣ್ಣದ ಲೋಕದ ಬೂಟಾಟಿಕೆ. ಅಯ್ಯ, ಬೆಳ್ಳಿ ತೆರೆಯ ಮೇಲೆ ಧರ್ಮರಾಯನ ತರ ನಟಿಸಿ ನಿಜ ಜೀವನದಲ್ಲಿ ಶಕುನಿಗಿಂತ ಕಡೆಯಾದಿ ಬದುಕೋ ಈ ಸಿನಿಮಾ ಧಾರಾವಾಹಿ ಮಂದಿನ ನೋಡಿದ್ರೆ ಅಸಹ್ಯ ಆಗ್ತಿದೆ. ಸಮಾಜಕ್ಕೆ ಬುದ್ಧಿ ಹೇಳೋಕೆ ಬರ್ತಾರಲ್ಲ ಇವರು. ಮೊದಲು ನಿಮ್ಮ ಅಂತರಾತ್ಮನ ಒಮ್ಮೆ ತೊಳೆದ್ಕೊಳ್ಳಿ. ನೀವು ಮಾಡೋ ಒಂದೊಂದು ಸಿನಿಮಾ, ನೀವು ತೋರಿಸೋ ಒಂದೊಂದು ಧಾರಾವಾಹಿ ಈ ಸಮಾಜದ ನೆಮ್ಮದಿಯನ್ನ ಸುಡುತ್ತಿದೆ. ನಿಮ್ಮನ್ನ ನಂಬಿದ್ರೆ ಈ ಸಮಾಜಕ್ಕೆ ದೇವರೇ ಗತಿ. ನೀವು ಹೀರೋಗಳಲ್ಲ, ನೀವು ಈ ಸಂಸ್ಕೃತಿಯನ್ನ ಕೊಲ್ಲುತ್ತಿರೋ ಸಾಂಸ್ಕೃತಿಕ ಹಂತಕರು. ನೋಡಿ ಈ ಧಾರಾವಾಹಿಗಳನ್ನ. ಒಂದೊಂದು ಮನೆಯಲ್ಲಿ 3 ಜನ ಹೆಂಡತಿಯರು, 10 ಅಕ್ರಮ ಸಂಬಂಧಗಳು. ಇದನ್ನೇ ಸಂಸ್ಕೃತಿ ಅಂತ ತೋರಿಸ್ತಿದ್ದೀರಾ? ನಿಮ್ಮ ಈ ಗಲೀಜು ಕಥಗಳನ್ನ ನೋಡಿ ಇವತ್ತು ನಮ್ಮ ಮನೆಯ ಹೆಣ್ಣುಮಕ್ಕಳು ಅತ್ತೆ ಮಾವನನ್ನ ಶತ್ರುಗಳ ತರ ನೋಡ್ತಿದ್ದಾರೆ. ಸಂಸಾರ ಅಂದ್ರೆ ಕಿತ್ತಾಟ, ದ್ವೇಷ, ದ್ರೋಹ ಅಂತ ಹೇಳಿಕೊಡ್ತಿರೋ ನೀವು ಸಮಾಜದ ಶತ್ರುಗಳು. ನಿಮ್ಮ ಮನೆಯಲ್ಲಿರೋ ಗಲೀಜನ್ನ ಸ್ಕ್ರಿಪ್ಟ್ ಮಾಡಿ ಜನರ ತಲೆಗೆ ತುಂಬುತ್ತಿದ್ದೀರಾ. ಮದುವೆಯ ಪವಿತ್ರತೆಯನ್ನ ಬೀದಿಗೆ ತಂದಿದ್ದೀರಿ. ನಿಮ್ಮ ಧಾರಾವಾಹಿಗಳಲ್ಲಿ ಕಣ್ಣೀರು ಹಾಕೋ ನಟಿಯರೇ ನಿಮ್ಮ ಅಸಲಿ ಜೀವನದಲ್ಲಿ ಸಂಬಂಧಗಳಿಗೆ ಎಷ್ಟು ಬೆಲೆ ಕೊಡ್ತೀರಿ ಅಂತ ನಮಗೆ ಗೊತ್ತು. ಒಬ್ಬರನ್ನೊಬ್ಬರು ಹೇಗೆ ತುಳಿಯಬೇಕು ಅಂತ ಹೇಳಿಕೊಡೋ ನಿಮ್ಮನ್ನು ನೋಡ್ತಿದ್ರೆ ದೇವರಿಗೂ ಅಸಹ್ಯ ಆಗುತ್ತೆ. ಇನ್ನು ಈ ಸಿನಿಮಾ ನಟನಟಿಯರ ವಿಚಾರಕ್ಕೆ ಬರೋಣ. ಇವರಿಗೆ ಮದುವೆ ಅನ್ನೋದು ಕೇವಲ ಬಿಸ್ನೆಸ್ ಡೀಲ್. ಇವತ್ತು ಹಸೆಮಣೆ ಮೇಲೆ ಕೂರ್ತಾರೆ, ನಾಳಿ ಸೋಷಿಯಲ್ ಮೀಡಿಯಾದಲ್ಲಿ ವಿ ಆರ್ ಸೆಪರೇಟಿಂಗ್ ಅಂತ ಪೋಸ್ಟ್ ಹಾಕ್ತಾರೆ. ನಾಚಿಕೆಗೇಡಿಗಳೇ, ನಿಮ್ಮ ಈ ಅಸ್ಥಿರ ಬದುಕು ನಮ್ಮ ಯುವ ಪೀಳಿಗೆಗೆ ಆದರ್ಶ ಆಗ್ಬೇಕಾ? ಕಾಂಟ್ರಾಕ್ಟ್ ಮುಗಿದ ಮೇಲೆ ಬಟ್ಟೆ ಬದಲಿಸಿದ ಹಾಗೆ ಸಂಗಾತಿಯನ್ನ ಬದಲಿಸೋ ನಿಮ್ಮ ವಿಕೃತ ಮನಸ್ಥಿತಿಗೆ ಮಾಡರ್ನ್ ಲೈಫ್ ಅಂತ ಹೆಸರಿಟ್ಟಿದ್ದೀರಾ? ಇದು ಮಾಡರ್ನ್ ಲೈಫ್ ಅಲ್ಲ, ಇದು ಮಾನಸಿಕ ರೋಗ. ನಿಮ್ಮ ಮೈಮೇಲಿರೋ ಬಣ್ಣಕ್ಕಿಂತ ನಿಮ್ಮ ಮನಸ್ಸಲ್ಲಿರೋ ಕೊಳೆ ಜಾಸ್ತಿ ಇದೆ. ಇಂತಹ ರೋಗಿಗಳನ್ನ ನಾವು ಸ್ಟಾರ್ಗಳು ಅಂತ ಕರಿಬೇಕಾ? ನಿಮ್ಮನ್ನ ನೋಡಿದ್ರೆ ಕಸದ ಬುಟ್ಟಿಗೂ ಅವಮಾನ ಆಗತ್ತೆ. ಸಮಾಜದ ಸ್ಥಿತಿ ನೋಡಿ. ಇವತ್ತು ಸಣ್ಣ ಸಣ್ಣ ವಿಷಯಕ್ಕೆ ವಿಚ್ಛೇದನ ಆಗ್ತಿದೆ, ಸಂಬಂಧಗಳು ಒಡೀತಿವೆ. ಯಾಕೆ ಗೊತ್ತಾ? ಯಾಕಂದ್ರೆ ನಮ್ಮ ಜನ ಈ ಬಣ್ಣದ ಬೊಂಬೆಗಳನ್ನ ನೋಡಿ ಮರುಳಾಗ್ತಿದ್ದಾರೆ. ನೀವು ತೋರಿಸೋ ಅದ್ಧೂರಿ ಜೀವನ, ಅಕ್ರಮ ಪ್ರೀತಿ, ಬೇಜವಾಬ್ದಾರಿ ಬದುಕು ನಮ್ಮ ಸಮಾಜದ ಶಾಂತಿಯನ್ನ ಕೆಡಿಸ್ತಿದೆ. ಬುದ್ಧಿ ಹೇಳೋಕೆ ಬರೋ ಮುನ್ನ ನಿಮ್ಮ ಮನೆಯಲ್ಲಿ ಯಾರಾದ್ರೂ ನೆಮ್ಮದಿಯಾಗಿದ್ದಾರಾ ಅಂತ ನೋಡ್ಕೊಳ್ಳಿ. ನಿಮ್ಮನ್ನ ಆರಾಧಿಸೋ ಜನರಿಗ ನೀವು ವಿಷ ಉಣಿಸ್ತಿದ್ದೀರಾ. ನಿಮ್ಮ ಪ್ರತಿಯೊಂದು ಪೋಸ್ಟ್, ಪ್ರತಿಯೊಂದು ಮಾತು ಸಮಾಜಕ್ಕೆ ಮಾರಕವಾಗಿದೆ. ನೀವು ಸಮಾಜ ಸುಧಾರಕರಲ್ಲ, ನೀವು ಸಮಾಜವನ್ನ ಸ್ಮಶಾನ ಮಾಡೋಕೆ ಹೊರಟಿರೋ ಪಿಶಾಚಿಗಳು. ಜನರೇ, ಕೈ ಮುಗಿದು ಕೇಳ್ತೀನಿ, ಇನ್ನು ಮುಂದಾದರೂ ಈ ಸಿನಿಮಾ ಧಾರಾವಾಹಿಗಳ ಮಾಯಾಲೋಕದಿಂದ ಹೊರಬನ್ನಿ. ಇವರು ನಾಯಕ-ನಾಯಕಿಯರಲ್ಲ, ಇವರು ಕೇವಲ ಹಣಕ್ಕಾಗಿ ಬಣ್ಣ ಹಚ್ಚೋ ಗೊಂಬೆಗಳು. ಇವರ ವೈಯಕ್ತಿಕ ಜೀವನಕ್ಕಿಂತ ಗಲೀಜು ಇನ್ನೊಂದಿಲ್ಲ. ಇವರನ್ನ ನೋಡಿ ನಿಮ್ಮ ಸುಂದರ ಸಂಸಾರವನ್ನ ಹಾಳು ಮಾಡ್ಕೋಬೇಡಿ. ಕೊನೆಯದಾಗಿ ಈ ಬಣ್ಣದ ವೇಷಧಾರಿಗಳಿಗೆ ಎಚ್ಚರಿಕೆ. ನಿಮ್ಮ ಬೂಟಾಟಿಕೆ ಇನ್ನೂ ನಡೆಯಲ್ಲ. ನಿಮ್ಮ ಸುಳ್ಳು ಆದರ್ಶಗಳನ್ನ ಸುಟ್ಟು ಹಾಕೋ ಕಾಲ ಬಂದಿದೆ. ಜನ ಈಗ ಎಚ್ಚರವಾಗಿದ್ದಾರೆ. ನಿಮ್ಮ ಮುಖವಾಡ ಕಿತ್ತು ಬೀದಿಗೆ ಎಸೆಯೋದು ಗ್ಯಾರಂಟಿ. ಸಮಾಜಕ್ಕೆ ದೇವರೇ ಗತಿಯಲ್ಲ, ಸತ್ಯ ಮತ್ತು ಸಂಸ್ಕಾರವೇ ಗತಿ. ಇಂತಹ ಸೋಗಲಾಡಿಗಳಿಂದ ದೂರವಿರಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರ. ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಿಮ್ಮ ಮಿತ್ರರಿಗೆ ಶೇರ್ ಮಾಡಿ. ಧನ್ಯವಾದಗಳು.